ವೆಂಕಟೇಶಾಯ. ಸ್ನೇಹಿತರೆ, ವೆಲ್ಕಮ್ ಟು ಎನಿಥಿಂಗ್ ಇಂಟ್ರೆಸ್ಟಿಂಗ್. ಸೊ ಬಹುಶಃ ಟೈಟಲ್ಲೇ ಅವಶ್ಯಕತೆ ಇಲ್ಲದೆ ಇರೋಂತಹ ಒಂದು ಎಪಿಸೋಡ್ನ ಇವತ್ತು ಶುರು ಮಾಡಿಬಿಡಬಹುದು. ಇದನ್ನೆಲ್ಲ ನೋಡಿದ್ರೆ ಎಲ್ಲಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಾಗುತ್ತೆ. ತಿರುಪತಿ ತಿರುಮಲದ ಈ ತಿಂಗಳ ದರ್ಶನಕ್ಕೆ ಸ್ವಾಗತ. ಇನ್ನೂ ಶುರುವಾಗಿಲ್ಲ. ಅಲಿಪಿರಿಗೆ ರೀಚ್ ಆದೆ. ಟ್ರೈನು 3:30ಗೆಲ್ಲ ತಂದು ಇಳಿಸ್ಬಿಡ್ತಾನೆ. ಇಲ್ಲಿ ನೋಡಿದ್ರೆ ಇನ್ನೂ ಶುರುವಾಗಿಲ್ಲ. ಶುರುವಾಗಲ್ಲ, 4:15 ಮೇಲೆ ಶುರುವಾಗುತ್ತೆ. ತೋರಿಸ್ತೀನಿ. ಇಲ್ಲಿ ಬೆಟ್ಟ ಹತ್ತಿ ಶುರು ಮಾಡಬೇಕು. ಇಲ್ಲಿಂದ ಬೆಟ್ಟ ಹತ್ತಬೇಕು. ಇದು ಮೊದಲನೇ ಮೆಟ್ಲು. ಗೇಟು ಒಂದು 300 ಮೀಟರ್ಸ್ ಹಿಂದೆ ಇದೆ, ಹಾಗಾಗಿ ಇನ್ನೂ ಓಪನ್ ಮಾಡಿಲ್ಲ. ಅದಕ್ಕೆ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ನನ್ನ ಹಿಂದೆ ಏನು ಕಾಣಿಸ್ತಾ ಇದೆಯಲ್ಲ ಅದೇನೆ, ಅಲ್ಲಿಂದ ಬೆಟ್ಟ ಶುರು ಮಾಡಬೇಕು. ನಾನು ಆಗಲೇ ತೋರಿಸಿದ್ನಲ್ಲ, ಸೊ ಅಲ್ಲಿಂದ ಶುರು ಮಾಡಬೇಕು. ನೋಡಿ, ಅಲ್ಲಿ ಗೇಟ್ ಓಪನ್ ಮಾಡಿಲ್ಲ, ಅದಕ್ಕೆ ಜನ ಎಲ್ಲ ಈ ಕಡೆ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಶುಕ್ರವಾರ ಬೇರೆ ಇವತ್ತು. ಜನ ತುಂಬ ತುಳುಕ್ತಾ ಇದ್ದಂಗಿದ್ದಾರೆ. ಏನು ಲಗೇಜ್ ಕೌಂಟ್ರ್ ಹತ್ರ ಜನ ಅಂದರೆ ಗಾಲಿಗೋಪುರ ತಟ್ಕೊಂಡು ಮುಂದಕ್ಕೆ ಬಂದೆ. ದುರಂತ ಏನಪ್ಪ ಅಂದರೆ ಅಲ್ಲಿ ಕುಡಿಯೋ ನೀರು ಸಿಗುತ್ತೆ. ಇನ್ನು ಹತ್ರ ಬಂದುಬಿಟ್ಟು ಎಲ್ಲ ಅಂಟಂದ್ಬಿಟ್ಟು ಅರ್ಧ ಬಾಟ್ಲ್ ಅಷ್ಟೇ ನೀರು ತೊಗೊಂಡೆ. ನೋಡಿದ್ರೆ ಯಾವುದೋ ಹುಡುಗಿ ಬಂದು ಅರ್ಜೆಂಟಾಗಿ ನೀರು ಬೇಕು ಅಂತ ಹೋಗಲಿ ಅಂತ ಕೊಟ್ಟರೆ ಅರ್ಧ ಬಾಟ್ಲ್ ನೀರನ್ನೇ ಕುಡಿದು ಬಿಡ್ತು. ಈಗ ನೀರಿಲ್ಲ. ಇಲ್ಲಿ ಯಾವ ಶಾಪಲ್ಲೂ ನೀರು ಸಿಗ್ತಾಯಿಲ್ಲ. ಅಂಗಡಿಗಳಲ್ಲಿ ಬರೀ ಕೂಲ್ ಡ್ರಿಂಕ್ಸ್ ಅಷ್ಟೇ ಸಿಗ್ತಾಯಿದೆ. ನೈವೇದ್ಯ ಘಂಟಾನಾದ ಈಗಷ್ಟೇ ಶುರುವಾಗಿದೆ. ಇನ್ನೇನು ಹನುಮಂತನ ಸ್ಟ್ಯಾಚು ಹತ್ರ ಬಂದುಬಿಟ್ವಿ. ಏನಂದರೆ ಬಿಸಿಲಿಲ್ಲ, ಮೋಡ ಮುಸುಕಿದ ವಾತಾವರಣ. ಮಳೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ನೆನ್ನೆ ವೆದರ್ ಚೆಕ್ ಮಾಡ್ದಂಗೆ ಮಳೆ ಬರುತ್ತಂತೆ ಇವತ್ತು. ನೋಡೋಣ ಏನಾಗುತ್ತೆ. ಮತ್ತು ಬೆಟ್ಟ ಹತ್ತಬೇಕಾದ್ರೆ ಸ್ವಲ್ಪ ಸ್ಕ್ಯಾಮ್ಗಳಾಗ್ತವೆ. ಹುಷಾರಾಗಿದೆ. ಯಾರಾದರೂ ಫಸ್ಟ್ ಟೈಮು ತಿರುಮಲಗೆ ಬಂದರೆ ಏನಂದರೆ ಅಲ್ಲಲ್ಲಿ ನಿಂತ್ಕೊಂಡು ಪರ್ಸ್ ಕಳೆದೋಗ್ಬಿಟ್ಟಿದೆ, ಮೊಬೈಲ್ ಕಳೆದೋಗ್ಬಿಟ್ಟಿದೆ, ಹೆಲ್ಪ್ ಮಾಡಿ, ನಾವು ಊರಿಗೆ ಹೋಗಬೇಕು, ಊರಿಗೆ ಹೋದ ತಕ್ಷಣ ವಾಪಸ್ ಕಳಿಸ್ತೀವಿ ಅಂತ ಅಂದ್ಬಿಟ್ಟು ಸ್ಕ್ಯಾಮ್ ಮಾಡೋರು ಇರ್ತಾರೆ. ಸೊ ಹುಷಾರಾಗಿರಿ. ನಾನು ಬೆಟ್ಟ ಹತ್ತಬೇಕಾದ್ರೆ ಏನಿಲ್ಲ ಅಂದ್ರೂ ಅಂಥವ್ರು ಒಂದು 10 ಜನನಾದರೂ ನೋಡಿರ್ತೀನಿ. ನನಗೆ ಗೊತ್ತಿರೋರೊಬ್ಬರು ಇದ್ದರು. ಅವರು ಏನೋ ಕೆಲಸ ಹೇಳಿದ್ರು ಅಂದ್ಬಿಟ್ಟು ಮಾಡೋದಕ್ಕೆ ಹೋದರು. ಪಾಪ ಅದು ಆಗಲಿಲ್ಲ. ಅವಾಗೇನು ಮಾಡಿದ್ರು ಅವರು, ಕೆಲಸ ಆಗಲಿಲ್ವಲ್ಲ ಅಂತಂದ್ಬಿಟ್ಟು ಪ್ರಾಣಹರಣ ಮಾಡ್ಕೊಳ್ಳೋಕ್ಕೆ ಮುಂದಾಗಿದ್ದರು. ಅಂದರೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ.
ಅವರು ಟ್ರೈ ಮಾಡಿದ್ರು ಕೆಲಸ ಮಾಡೋದಕ್ಕೆ, ಅದು ಆಗಲಿಲ್ಲ, ಸ್ಟಾರ್ಟಿಂಗ್ ಅಷ್ಟೇ. ಅವಾಗೇನು ಮಾಡೋರು ಅವರು, ಕೆಲಸ ಆಗಲಿಲ್ಲ, ಸೊ ಕೆಲಸ ಆಗಲ್ಲ, ನಾನು ಸೂಸೈಡ್ ಮಾಡ್ಕೊಬಿಡ್ತೀನಿ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ರು. ಅವ್ರು ಯಾರು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ತಿಂಗಳಂತೂ ಕಳೆದು ಹೋಯಿತು. ಸುಗ್ರೀವ ಏನಾಜ್ಞೆ ಮಾಡಿದ್ದಾನೆ? ತಿಂಗಳೊಳಗಾಗಿ ಸಂದರ್ಶನವನ್ನು ಮಾಡಿ ಸಂದೇಶವನ್ನು ತರಬೇಕು. ಬಾರದೇ ಇದ್ದರೆ ಅಥವಾ ಕಂಡುಹಿಡಿಯದೇ ಇದ್ದರೆ ಸಿಕ್ಕಿದವರನ್ನು ಕಲ್ಲಿನ ಗಾಣದಲ್ಲಿ ಹಾಕಿ ಅರಿಸಿಬಿಡ್ತೇನೆ ಅಂತ. ವಿನಾಶೇ ಬಹವೋ ದೋಷ ಜೀವನ್ ಪ್ರಾಪ್ನೋತಿ ಭದ್ರಕಂ ತಸ್ಮಾತ್ ಪ್ರಾಣಾನ್ ಧರಿಷ್ಯಾಮಿ ಧ್ರುವೋ ಜೀವಿತ ಸಂಗಮಃ. ಸುಂದರಕಾಂಡದಲ್ಲಿ 10ನೇ ಸರ್ಗದ 50ನೇ ಶ್ಲೋಕ ಇದು. ಇದರಲ್ಲಿ ಸಮುದ್ರ ಲಂಘನ ಆದಮೇಲೆ ಹನುಮದೇವರು ಸೀತಾಮ್ಮನವ್ರನ್ನ ಹುಡುಕ್ತಾ ಬರ್ತಾರೆ, ಲಂಕಾನಗರಿಗೆ ಬರ್ತಾರೆ. ಬಂದಾಗ ಶುರುವಿನಲ್ಲೇ, ಅದು ಕೊನೆಯಲ್ಲೂ ಅಲ್ಲ, ಸಿಗೋದಿಲ್ಲ. ಸೊ ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ. ಇನ್ನು ವಾಪಸ್ ಹೋದರೆ ಸುಗ್ರೀವನ ಕೈಯಲ್ಲಿ ಶಿಕ್ಷೆ ಅನುಭವಿಸಲೇಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆವಾಗ ಅವರೇ ಯೋಚನೆ ಮಾಡ್ತಾರೆ, ಇಲ್ಲ ನಾನು ಸೂಸೈಡ್ ಮಾಡ್ಕೋಬಾರ್ದು, ಸೂಸೈಡ್ ಮಾಡ್ಕೊಳ್ಳೋ ಬದಲು ಬದುಕಿದ್ರೆ ಯಾವತ್ತಾದ್ರೂ ಒಂದಿನ ಸೀತಮ್ಮನವರು ಸಿಕ್ಕೇ ಸಿಗ್ತಾರೆ, ರಾಮ ಸಮಾಗಮವಾಗೇ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಸೂಸೈಡ್ ಡಿಸಿಷನ್ನ ವಾಪಸ್ ತೊಗೋತಾರೆ. ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀವಿ, ಅದಾಗಲ್ಲ, ಅದು ನೆರವೇರಿರಲ್ಲ, ಹಂಗಂತ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀವಿ. ಅದ್ರ ಬದಲು ಬದುಕಿದ್ರೆ ಜೀವನದಲ್ಲಿ ಯಾವತ್ತಾದ್ರೂ ಒಂದಿನ ಒಳ್ಳೇದಾಗೇ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಡಿಸೈಡ್ ಮಾಡ್ತಾರೆ. ಇಲ್ಲಿ ಒಂದು ಮರ ಇದೆ, ಸೇಮ್ ಅರಳಿ ಮರ ಥರನೇ ಇದೆ, ಆದರೆ ಅರಳಿ ಮರ ಅಲ್ಲ. ಅದೆಷ್ಟು ಕೋಟಿ ಮರಗಳಿದಾವೋ, ಅದೆಷ್ಟು ಲಕ್ಷ ಗಿಡಮೂಲಿಕೆಗಳಿದಾವೋ. ಏನು ತಿರುಮಲ ಬೆಟ್ಟಗಳು ಅಂದರೆ ಸಸ್ಯ ಸಂಪತ್ತು. ಮಳೆ ಬರುತ್ತೆ ಅಂತ ಅಂದ್ಕೊಂಡ್ರೆ ಮಳೆ ಇಲ್ಲ, ಬಟ್ ಮೋಡ ಹಿಂಗೆ ಮುಚ್ಕೊಂಡಿದ್ದಾರೆ. ಇನ್ನೇನು ಹತ್ರ ಬಂದುಬಿಟ್ವಿ. ಈ ವಾಕಿಂಗ್ ಪಾತ್ ಇದೆಯಲ್ಲ, ಇದು ಇನ್ನೇನು ಮುಗಿತಾ ಬಂತು. ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಇವತ್ತು ಶುಕ್ರವಾರ ಬೇರೆ ಪೊಂಗಲ್ ಕೊಡ್ತಾರೆ. ಟೈಮ್ 8 ಗಂಟೆ. ಸೊ ಖಾಲಿ ಯಾವಾಗಿರುತ್ತೇನೋ ಗೊತ್ತಿಲ್ಲ. ಇನ್ ಕೇಸ್ ಏನಾರು ಅಲ್ಲಿ ಪೊಂಗಲ್ ಸಿಕ್ಕಿದ್ರೆ ತೋರಿಸ್ತೀನಿ ರೀ ಟೇಸ್ಟು. ದೇವರು ಯಾವ್ಯಾವ ಥರ ಕರೆಸ್ಕೊಳ್ತಾನೆ ನೋಡಿ. ಅಲ್ಲಿ ಒಬ್ಬರು ಕೂತಿದ್ದಾರೆ ಪಾಪ, ಬ್ರೆಡ್ ತಿಂತಾ ಇದ್ದಾರೆ. ತಿರುಮಲ ಬೆಟ್ಟನ ಯಾವತ್ತಿಗೂ ಅಷ್ಟೇ ಚಪ್ಪಲಿ ಹಾಕ್ಕೊಂಡು ಹತ್ತಬಾರ್ದು. ಯಾಕಂದರೆ ಇದು ಸಾಲಿಗ್ರಾಮ ಶಿಲಾಮಯ ಬೆಟ್ಟ. ಅಂದರೆ ಅಣುವಿನಲ್ಲೂ ಪರಮಾಣು ಸ್ವರೂಪನಾದ ಆ ಗೋವಿಂದನೇ ಇರ್ತಾನೆ ಎಲ್ಲೆಲ್ಲೂ. ಹಾಗಾಗಿ ಚಪ್ಪಲಿ ಹಾಕ್ಕೊಂಡು ಹತ್ತಬಾರ್ದು ಅಂತಾರೆ. ನೋಡಿ, ನನ್ನ ಮುಂದೆ ಹೋಗ್ತಿರೋರು ಅವ್ರ ಚಪ್ಪಲಿಗಳನ್ನೆಲ್ಲ ಬ್ಯಾಗಿಗೆ ತುಂಬಿದ್ದಾರೆ, ತುಂಬಿಟ್ಟು ಎತ್ಕೊಂಡು ಹೋಗ್ತಿದ್ದಾರೆ. ಅವರು ಬರೀಗಾಲಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಒಳ್ಳೆ ಕೆಲಸ. ಓಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಲಕ್ಷ್ಮೀ ನರಸಿಂಹ ಸಮೇತ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಬಂದ್ವಿ. ಪ್ರಸಾದ ಕೊಡ್ತಾ ಇದ್ದಾರೋ ಇಲ್ವೋ ನೋಡೋಣ. ನಾನು ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನದ ಹಿಂದೆ ಕೂತಿದ್ದೀನಿ. ನನ್ನ ಮುಂದೆ ಒಂದು ದೇವಸ್ಥಾನ ಇದೆ, ಅದು ನರಸಿಂಹಸ್ವಾಮಿ ದೇವಸ್ಥಾನನೇ. ಚಿಕ್ಕ ದೇವಸ್ಥಾನ, ಅದರಲ್ಲಿ ಒಂದು ಕಂಬ ಇದೆ. ಕಂಬದಲ್ಲಿ ಕೆಳಗಡೆ ಒಂದು ಚಿಕ್ಕ ಮಗು ಥರ ಇದ್ದಾನೆ, ಯಾರು ಉಗ್ರ ನರಸಿಂಹಸ್ವಾಮಿ. ಅಂದರೆ ಹಿರಣ್ಯಕಶಿಪುನ ವಧೆ ಮಾಡಬೇಕಾದ್ರೆ ಆ ಕಂಬನ ಸೀಳ್ಕೊಂಡು ಹೊರಗಡೆ ಬರ್ತಾರಲ್ವ, ಸೊ ಅದೇ ಥರನೇ ಇದೆ ಇದು. ನಾನು ಕೂತಿರೋದಕ್ಕೆ ನನಗೆ ಆ ಲೆವೆಲ್ಗೆ ಕಾಣಿಸ್ತು, ಕೆಳಗಡೆ ಇದ್ದಾರೆ.
ಸೊ ನನಗೆ ಆ ಲೆವೆಲಿಗೆ ಕಾಣಿಸ್ತು. ಈಗ ತಾನೇ ಅರ್ಚಕರು ಪೂಜೆ ಮಾಡಿಬಿಟ್ಟು ಹೋದರು, ತುಂಬಾ ಚೆನ್ನಾಗಿ ಮಾಡಿಬಿಟ್ಟು ಹೋದರು ಪೂಜೆನ. ನಾನು ಈ ಲೆವೆಲ್ಗಿದ್ದೆ, ಅವರು ಮಂಗಳಾರತಿ ಕೊಡೋದೆಲ್ಲನೂ ಕಾಣಿಸ್ತು. ಇಲ್ಲಿ ಬಂದು ಕೆಳಗಡೆ ಕೂತ್ರೆ ಮಾತ್ರ ಉಗ್ರ ನರಸಿಂಹಸ್ವಾಮಿ ದೇವರು ಕಾಣಿಸ್ತಾರೆ. ನಿಂತ್ಕೊಂಡ್ರೆ ನಿಮಗೆ ಬರೀ ಕಂಬ ಮಾತ್ರ ಕಾಣಿಸುತ್ತೆ. ಸೊ ಯಾರಾದರೂ ಇಲ್ಲಿಗೆ ಬಂದರೆ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನದ ಈ ಪ್ರಾಂಗಣಕ್ಕೆ ಬಂದರೆ ಕೂತ್ಕೊಂಡು ನೋಡ್ಬಿಟ್ಟು ಹೋಗಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತೋರಿಸ್ತೀನಿ ರೀ ನಿಮಗೆ. ನೋಡಿ, ಇಲ್ಲೇ ಇರೋದು ಆ ಉಗ್ರ ನರಸಿಂಹಸ್ವಾಮಿ. ಅದೃಷ್ಟ ಏನಪ್ಪ ಅಂದರೆ ಪೂಜೆ ನೋಡೋದಕ್ಕೆ ಸಿಕ್ತು. ಪೂಜೆ ಮಾಡಬೇಕಾದ್ರೆ ನೋಡಿದೆ, ಮಂಗಳಾರತಿ ಸಿಕ್ತು. ದುರದೃಷ್ಟ ಏನಪ್ಪ ಅಂತಂದರೆ ಪ್ರಸಾದ ಸಿಗಲಿಲ್ಲ. ಹೋಗಲಿ ಬಿಡಿ, ಅಟ್ಲೀಸ್ಟ್ ದೇವ್ರ ದರ್ಶನ ಆದರೂ ಆಯಿತು. ಇವತ್ತು ಶುಕ್ರವಾರ, ಹಾಗಾಗಿ ಶ್ರೀಹರಿಯ ದೇವಸ್ಥಾನದಲ್ಲೂ ಅಂದರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಇವತ್ತು ಪೊಂಗಲ್ಲೇ ಕೊಡ್ತಾರೆ. ಅಲ್ಲಿ ತಿಂತೀನಿ ಇವತ್ತು. TTD ಇತ್ತೀಚೆಗೆ ಒಂದು ಅನೌನ್ಸ್ಮೆಂಟ್ನ ಮಾಡಿದೆ. ಅದು ಗೋವಿಂದ ಕೋಟಿ. ಮೊದಲು 25 ವರ್ಷದ ಒಳಗಡೆ ಇರೋರು ಮಾತ್ರ ಗೋವಿಂದ ಕೋಟಿನ ಬರೀಬೇಕು ಅಂತ ಹೇಳಿದರು. ಬಟ್ ಈಗ ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ ಅಂತ ಅಂದ್ಬಿಟ್ಟು ಯಾರು ಬೇಕಾದ್ರೂ ಗೋವಿಂದ ಕೋಟಿ ಬರೀಬಹುದು ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಗೋವಿಂದ ಕೋಟಿಯ ಒಂದು ಬುಕ್ಕಲ್ಲಿ 39,600 ಸಲ ಬರೀಬಹುದು ಗೋವಿಂದ ಕೋಟಿನ. ಸೊ ಹೀಗೆ ನೀವು ಬರೆಯೋಕ್ಕೆ ಶುರು ಮಾಡಿದ್ರೆ 252ರಿಂದ 255 ಪುಸ್ತಕಗಳು ಬೇಕಾಗುತ್ತೆ. ನೀವು ದಿನಕ್ಕೆ 10,000 ಸಲ ಗೋವಿಂದ ಕೋಟಿನ ಬರೆದ್ರೂ ಕೂಡ ಏನಿಲ್ಲ ಅಂತಂದ್ರೂ 3 ವರ್ಷ ಆಗುತ್ತೆ. 3 ವರ್ಷದವರೆಗೂ ನೀವು ಗೋವಿಂದ ಕೋಟಿನ ಬರೀಬೇಕಾಗುತ್ತೆ. 3 ವರ್ಷ ಬರೆದ್ರೆ, ಅದು ದಿನಕ್ಕೆ 10,000 ಲೆಕ್ಕದಲ್ಲಿ ಬರೆದ್ರೆ ಗೋವಿಂದ ಕೋಟಿನ ನೀವು 3 ವರ್ಷದೊಳಗಡೆ ಮುಗಿಸ್ಬಹುದು. ಗೋವಿಂದ ಕೋಟಿ ಬರೆಯೋದ್ರಿಂದ ಅಡ್ವಾಂಟೇಜಸ್ ಏನಪ್ಪ ಅಂದರೆ 10 ಲಕ್ಷ ಸಲ ಬರೆದ್ರೆ, ಅಂದರೆ 10 ಲಕ್ಷ ಸಲ ಗೋವಿಂದ ಕೋಟಿನ ನೀವೇನಾದರೂ ಬರೆದ್ರೆ ನಿಮ್ಗೊಬ್ಬರಿಗೇ ಸುಪ್ರಭಾತ ಸೇವೆಗೆ ಅಲೋ ಮಾಡ್ತಾರೆ. 1 ಕೋಟಿ ಗೋವಿಂದ ಅಂದರೆ 1 ಕೋಟಿ ಸಲ ಬರೆದು ಮುಗಿಸಿದ್ರೆ, ಗೋವಿಂದ ಕೋಟಿನ ಕಂಪ್ಲೀಟಾಗಿ ಮುಗಿಸಿದ್ರೆ ನಿಮ್ಮ ಇಡೀ ಕುಟುಂಬಕ್ಕೆ ಸುಪ್ರಭಾತ ಸೇವೆಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಸುಪ್ರಭಾತ ಸೇವೆ ಅಷ್ಟು ಸುಲಭವಾಗಿ ಯಾರಿಗೂ ಸಿಗೋದಿಲ್ಲ. ಸೊ ಗೋವಿಂದ ಕೋಟಿ ಬರೆದ್ರೆ ಅವರ ಎಂಟೈರ್ ಫ್ಯಾಮಿಲಿಗೆ ಸುಪ್ರಭಾತ ಸೇವೆಗೆ ಕರ್ಕೊಂಡೋಗಿ ದೇವ್ರ ಮುಂದೆ ನಿಲ್ಲಿಸ್ತಾರೆ. ಅರ್ಧ ಗಂಟೆ ದೇವ್ರನ್ನ ಕಣ್ತುಂಬ ನೋಡ್ಕೋಬೋದು. ಅದು ಗೋವಿಂದ ಕೋಟಿಲಿ ಇರೋಂತಹ ಒಂದು ಮಹತ್ವ. ನೇನು ಹತ್ರ ಬಂದುಬಿಟ್ವಿ. ಇಲ್ಲಿ ಒಂದು ಚಿಕ್ಕ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಈ ದೇವಸ್ಥಾನ ಬಂದು ಸಪ್ತ ಮಾತೃಕೆಯರ ದೇವಸ್ಥಾನ. ಇದು ತೋರಿಸ್ತೀನಿ ರೀ. ಮೋಕಾಲಿ ಪರ್ವತಂ ಅಂದರೆ ಮೊಣಕಾಲು ಬೆಟ್ಟ ಹತ್ರ ಬಂದಿದ್ದೀವಿ. ಸೊ ಇದನ್ನು ಮೋಕಾಲಿ ಕೊಂಡ ಅಂತಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ನೀವು ಒಂದು ಮೆಟ್ಲ ಮೇಲೆ ಪಾದ ಊರಿದ್ರೆ ಇನ್ನೊಂದು ಮೆಟ್ಲು ಬಂದು ನಿಮ್ಮ ಮಂಡಿ ತಾಗುತ್ತೆ. ಅಷ್ಟು ಹೈಟ್ ಇರ್ತವೆ ಮೆಟ್ಲುಗಳು ಅಂತ. ಆದರೆ ಈಗ ಇದನ್ನು ಚೇಂಜ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಮಂಡಿಲೇ ಹತ್ತಾರೆ ಇದನ್ನು. ನೋಡಿ, ಇದೇ ಆ ಬೆಟ್ಟ. ಇಲ್ಲಿಂದ ಮತ್ತೆ ಮೆಟ್ಲು ಶುರುವಾಗುತ್ತೆ. ಸೊ ಗಾಲಿಗೋಪುರಂ ಆದಮೇಲೆ ಆಲ್ಮೋಸ್ಟ್ ಆಲ್ ಏನಿಲ್ಲ ಅಂದರೆ ಒಂದು 4 ಕಿಲೋಮೀಟ್ರು ಈ ರೋಡ್ ಏನಿದೆ, ರೋಡಲ್ಲಿ ನಡ್ಕೊಂಡು ಬರಬೇಕು. ಅದಾದಮೇಲೆ ಸಿಗೋದೆ ಈ ಗಾಲಿಗೋಪುರ. ಇದು ತಿರುಮಲ ಡೌನ್ ರೋಡ್. ಇದು ಅಂದರೆ ಹೋಗೋದಕ್ಕೊಂದು ದಾರಿ, ಬರೋದಕ್ಕೊಂದು ದಾರಿ. ಇದು ಕೆಳಗಡೆ, ಬೆಟ್ಟದ ಕೆಳಗಡೆ ಹೋಗೋದಕ್ಕೆ ರೋಡ್ ಇದು. ಮೋಕಾಲಿಕೊಂಡ ಇಲ್ಲಿದ್ದೀನಿ. ಇಲ್ಲಿಂದ ಒಂದು 101 ಮೆಟ್ಲನ್ನ ಮಂಡಿಲೇ ಹತ್ತಬೇಕು. ಪ್ರತಿ ಸಲ ಬಂದಾಗಲೂ ಮಂಡಿಲೇ ಹತ್ತೀನಿ. ಸೊ ಈಗ ಹತ್ತಾ ಇದ್ದೀನಿ. 101 ಮೆಟ್ಲು ಹತ್ತಿದೆ. ಇನ್ನು 450 ಮೆಟ್ಲಿದೆ. ಈ ಬೆಟ್ಟ ಸ್ವಲ್ಪ ಕಷ್ಟನೇ ಹತ್ತೋದು.
ನೋಡಿ ಇನ್ನೂ ಮಂಡಿಲೇ ಹತ್ತಾ ಇದ್ದಾರೆ ಇಲ್ಲೊಬ್ರು ಬೆಟ್ಟನ. ಆಲ್ಮೋಸ್ಟ್ ಬಂದ್ಬಿಟ್ವಿ. ಇನ್ನೊಂದು 50 ಮೆಟ್ಲಿದೆ ಅಷ್ಟೇ. ಟೈಮು 10 ಗಂಟೆ ಆಗೋಯ್ತು. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಕೊನೆ ಮೆಟ್ಲು. ಆ ಎಂಡ್ ಮೆಟ್ಲು ತೋರಿಸ್ದೆ ಅಲ್ವಾ, ಅಲ್ಲಿಗೆ ನಿಮಗೆ ದೇವಸ್ಥಾನ ಸಿಗೋದಿಲ್ಲ. ಮತ್ತೆ ಅಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. 1 ಅಲ್ಲ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಆ 2 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ನಿಮಗೆ ದೇವಸ್ಥಾನ ಸಿಗುತ್ತೆ. ಸೊ ಇವಾಗ ನಾನು ಹೋಗ್ತಾ ಇರೋ ರೋಡ್ ಅದೇ. ತೋರಿಸ್ತೀನಿ ರೀ ಆ ರೋಡನ್ನು ಹೇಗಿದೆ ಅಂತ ಅಂದ್ಬಿಟ್ಟು. ಕೆಳಗಡೆ ಲಗೇಜ್ ಕೊಟ್ಟ ಮೇಲೆ ಬಂದು ಇಲ್ಲಿ ತೊಗೋಬೇಕು. ಇಲ್ಲೊಂದು ಕಾಂಪ್ಲೆಕ್ಸ್ ಇದೆ, ತೋರಿಸ್ತೀನಿ ನಾನು ಆಪೋಸಿಟ್ಟು. ನೋಡಿ ಈ ಥರ ಮೆನ್ಷನ್ ಮಾಡಿರ್ತಾರೆ ಬಿಲ್ಲಲ್ಲಿ, GNC 1. ನೋಡಿ ಅಲ್ಲಿದೆ 1 ಕಾಣಿಸ್ತಿದೆಯಾ, ಅಲ್ಲಿ ಹೋಗಿ ಈಗ ಲಗೇಜ್ನ ಕಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಊಟ ಸಿಗುತ್ತೆ, ಬಟ್ ಏನಂದರೆ ವೆಂಗಮಾಂಬ ಅನ್ನಛತ್ರದಲ್ಲಿ ಫ್ರೀ ಊಟ. ಬೆಳಗ್ಗೆ 7 ಗಂಟೆಗೆ ಶುರುವಾದರೆ ನೈಟು 11 ಗಂಟೆವರೆಗೂ ಫ್ರೀ ಊಟ ಸಿಗುತ್ತೆ. ಸೊ ವೆಂಗಮಾಂಬ ಅನ್ನಛತ್ರದಲ್ಲೇ ಊಟ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಕೆಳಗಡೆಗೆ ಹೋಗೋರು ಬಸ್ ಇಲ್ಲಿ ಹತ್ಕೋಬೇಕು. ನೋಡಿ ಇಲ್ಲಿಂದ ಹತ್ಕೊಂಡ್ರೆ ಅದು ಡೌನ್ ರೋಡ್ಗೆ ಹೋಗುತ್ತೆ. ಈ ಕಡೆಗೆ ಹೋದರೆ ಟೆಂಪಲ್ಲು. ಇವು ಬೆಟ್ಟ ಹತ್ಕೊಂಡು ಬರೋರಿಗೆ ಶುರುನಲ್ಲೇ ಸಿಗೋ ಶಾಪಿಂಗ್ ಕಾಂಪ್ಲೆಕ್ಸ್ಗಳು. ಬಟ್ ಒಳಗಡೆ ಇನ್ನೂ ಜಾಸ್ತಿ ಇದ್ದಾವೆ, ಮುಂದೆ ಹೋದಷ್ಟು ಇನ್ನೂ ಜಾಸ್ತಿ ಸಿಗ್ತವೆ. ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಯಾವ್ಯಾವ ಏರಿಯಾ ಎಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು. ನೋಡಿ ಸ್ಪೆಷಲ್ ಎಂಟ್ರಿ ದರ್ಶನ, ದಿವ್ಯ ದರ್ಶನ, ಸರ್ವದರ್ಶನ, ಮತ್ತು ಕಲ್ಯಾಣ ಕಟ್ಟ, ಸುಪದಮ್ಮು, ಶ್ರೀವಾರಿ ಆಲಯಮ್ಮು. ನೋಡಿ ಇಲ್ಲಿ ಶ್ರೀವಾರಿ ಆಲಯಮ್ ಅಂತ ಅಂದ್ಬಿಟ್ಟು ಇಲ್ಲಿ ಡೌನ್ಗೆ ಹಾಕಿದಾರಲ್ಲ. ಯಾರಾದರೂ ಬಂದರೆ ಹಿಂಗೆ ಹೋಗಬೇಡಿ, ಯಾಕಂದರೆ ಹಿಂಗೆ ಹೋದರೆ ಕನ್ಫ್ಯೂಸ್ ಆಗಿಬಿಡ್ತೀರಾ. ಸೊ ಇಲ್ಲಿಂದ ನೋಡಿ ಅಲ್ಲಿ ದೇವ್ರ ಸ್ಟ್ಯಾಚು ಕಾಣಿಸ್ತಿದೆಯಲ್ಲ, ಈ ಸರ್ಕಲಿಂದ ಸ್ಟ್ರೈಟ್ ಹೋಗಬೇಕು. ನೋಡಿ ಇಲ್ಲಿ ದೇವ್ರು ಕಾಣಿಸ್ತಾ ಇದ್ದಾರಲ್ಲ, ಇಲ್ಲಿಗೆ ಬಂದು ಇಲ್ಲಿಂದ ರೈಟಿಗೆ ಹೋಗಬೇಕು. ರೈಟ್ಗೆ ಒಂದು ರೋಡ್ ಬರುತ್ತೆ ನೋಡಿ, ಇಲ್ಲಿ ಹಿಂಗೆ ಮುಂದೆ ಬರಬೇಕು. ಅಲ್ಲಿ ಬಟ್ಟೆಗಳು ಹಾರಾಡ್ತಾ ಇದ್ದಾವಲ್ವಾ, ಅಲ್ಲಿ ಆ ಪ್ಲೇಸ್ನ ನೆನ್ಪಿಟ್ಕೊಳ್ಳಿ ಯಾವಾಗಲೂ. ಅಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಇದೆ. ಆ ಮೆಡಿಕಲ್ ಸ್ಟೋರ್ ಹತ್ರ ಅಂದರೆ ಅಲ್ಲೊಂದು ರೋಡ್ ಬರುತ್ತೆ, ರೋಡ್ ಮುಂದಕ್ಕೆ ಹೋದರೆ ಕಾಣಿಸುತ್ತೆ. ಅಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಸ್ಟ್ರೈಟ್ ಹೋಗಬೇಕು. 300 ರೂಪಾಯಿ ಟಿಕೆಟ್ ದರ್ಶನಕ್ಕೆ ಹೋಗಬೇಕು ಅಂತಂದರೆ ಈ ರೋಡ್ ಸ್ಟ್ರೈಟ್ ಹೋಗಬೇಕು. ಈ ರೋಡ್ ಇದೆಯಲ್ಲ, ಈ ರೋಡ್ ಸ್ಟ್ರೈಟ್ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೊಂದು ಶೆಡ್ಡು. ಈ ಶೆಡ್ಡು ಒಳಗಡೆಯಿಂದನಾದರೂ ಹೋಗಿ, ಇಲ್ಲಾಂದರೆ ಇಲ್ಲೊಂದು ಸೈಡಲ್ಲೊಂದು ದಾರಿ ಇದೆ, ಇಲ್ಲಿಂದನಾದರೂ ಹೋಗಿ. ಯಾರಾದರೂ ಫಸ್ಟ್ ಟೈಮ್ ಬಂದರೆ ಈ ದಾರಿನ ಫಾಲೋ ಮಾಡಿ, ಈಸಿಯಾಗಿ ಬಂದ್ಬಿಡ್ಬೋದು ದೇವಸ್ಥಾನದ ಹತ್ರ. ಇದು ಗುಂಡು ಹೊಡ್ಸೋ ಕಾಂಪ್ಲೆಕ್ಸ್. ಇದು ಗುಂಡೋಡಿಸ್ತೀವಲ್ವ ಆ ಜಾಗ ಇದು. ನೋಡಿ ಬೋರ್ಡ್ ಹಾಕಿದ್ದಾರೆ, ಕಲ್ಯಾಣ ಕಟ್ಟ ಭವನ ಸಮುದಾಯಂ ಅಂತ ಅಂದ್ಬಿಟ್ಟು. ನೋಡಿ ಈಗ ಇದೆ ನೋಡಿ, ಇದು ಶೆಡ್ಡು. ಹಿಂಗೆ ಬರಬೇಕು, ಆರ್ಚ್ ನೋಡ್ಕೊಳ್ಳಿ. ಇಲ್ಲಿ ಒಂದು ತಗಡು ಶೆಡ್ ಕಾಣಿಸ್ತಾ ಇದೆಯಲ್ಲ, ಇದು ಇರಲಿಲ್ಲ, ಬೇಸಿಗೆ ಕಾಲ ಇದೆ ಅಂತ ಅಂದ್ಬಿಟ್ಟು ಅಷ್ಟೇ ಹಾಕಿದ್ದಾರೆ. ಇನ್ನೊಂದು 2 ದಿನ ತೆಗೆದು ಬಿಡ್ತಾರೆ ಈ ಶೆಡ್ನ. ಈ ಶೆಡ್ ಏನಿದೆ ಇನ್ನೊಂದು 2 ದಿನ ತೆಗೆದು ಬಿಡ್ತಾರೆ. ಇದು ಜಸ್ಟ್ ಟೆಂಪ್ರವರಿಗೆ ಅಷ್ಟೇ ಹಾಕಿರೋದು.
ನೋಡಿ ಈ ಶೆಡ್ ಒಳಗಡೆ ಬಂದರೆ ಅಲ್ಲಿ ಕಾಣಿಸ್ತಾ ಇರೋದು ಆಂಜನೇಯನ ದೇವಸ್ಥಾನ, ಹನುಮಂತನ ದೇವಸ್ಥಾನ, ಬೇಡಿ ಆಂಜನೇಯ ಸ್ವಾಮಿ ದೇವಾಲಯ ಅಂತ ಕರೀತಾರೆ. ಇಲ್ಲಿಂದ ನೀವು ಲೆಫ್ಟಿಗೆ ನೋಡಿದ್ರೆ ಅದೇ ಗೋವಿಂದನ ಸನ್ನಿಧಾನ, ಕಲಿಯುಗದ ವೈಕುಂಠ, ಕಲವು ವೆಂಕಟನಾಯಕ, ಗೋವಿಂದ ಗೋವಿಂದ. ಇದೇ ಕಲಿಯುಗದ ವೈಕುಂಠ, ತಿರುಪತಿಯ ತಿರುಮಲದ ದಿವ್ಯಕ್ಷೇತ್ರ, ಗೋವಿಂದನ ಸನ್ನಿಧಾನ. ಈ ಪ್ರಾಂಗಣ ಏನಿದೆ ನೋಡಿ, ಇಲ್ಲಿ ದೇವಸ್ಥಾನದ ಸುತ್ತಮುತ್ತ ಇಲ್ಲಿ 1000 ಕಂಬಗಳಿರೋಂತಹ ಒಂದು ಮಂಟಪ ಇತ್ತು. ಅದನ್ನು ಹೊಡೆದಾಕ್ಬಿಟ್ರು. ನೋಡಿ ಅಲ್ಲಿ ಆ ಶೆಡ್ ಕಾಣಿಸ್ತಾ ಇದೆಯಲ್ಲ, ವೈಟ್ ಕಲರ್ ಶೆಡ್ಡು, ನೋಡಿ ಅಲ್ಲಿ ಮೆಟ್ಲಿದೆಯಲ್ಲ, ಅಲ್ಲೇ ಇರೋದು ಅದು. ಅಂದರೆ ಅಲ್ಲಿಂದ ಶುರುವಾಗಿ ಈ ಪ್ರಾಂಗಣ ಪೂರ್ತಿ ಇತ್ತದು 1000 ಕಂಬಗಳ ಒಂದು ಇದು ಮಂಟಪ. ಆದರೆ ಅದನ್ನೆಲ್ಲ ಒಡೆದು ಹಾಕ್ಬಿಟ್ರು. ಬಟ್ ಇದೊಂದು ಯಾವುದಿದು ಗೊಲ್ಲ ಮಂಟಪ ಅಂತ ಇದ್ರ ಹೆಸರು, ಇದೊಂದನ್ನು ಮಾತ್ರ ಹಾಗೆ ಉಳಿಸ್ಕೊಂಡಿದ್ದಾರೆ. ಮೊದಲೇನಂದರೆ ದೇವಸ್ಥಾನದವರೆಗೂ ಹೋಗಿ ವಿಡಿಯೋ ಮಾಡ್ಬೋದಾಗಿರ್ತಿತ್ತು, ಆದರೆ ಈಗ ಬಿಡೋದಿಲ್ಲ. ದೇವಸ್ಥಾನದ ಹತ್ರ ಹೋಗಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ನೋಡಿ ಯಾವ ಥರ ಇದೆ. ನೋಡಿ ಇಲ್ಲಿಗೆ ಲಾಸ್ಟು. ಅಂದರೆ ನೋಡಿ ಅಲ್ಲಿ ಜನ ಕಾಣಿಸ್ತಾ ಇದ್ದಾರಲ್ಲ, ಅಲ್ಲೇ ಫೋಟೋ ಶೂಟು ಅದು ಏನು ಬೇಕಾದ್ರೆ ಅಲ್ಲೇ ಮಾಡ್ಕೋಬೋದು. ದೇವಸ್ಥಾನದ ಮುಂದೆ ಅಂದರೆ ಅಲ್ಲಿ ಗೋಪುರ ಇದೆಯಲ್ಲ, ಅಲ್ಲಿ ಯಾರನ್ನೂ ಬಿಡೋದಿಲ್ಲ. ಮೊದಲು ಬಿಡ್ತಿದ್ರು, ನಾನು ತುಂಬ ವಿಡಿಯೋಗಳನ್ನ ಶೂಟ್ ಮಾಡಿದ್ದೀನಿ, ಆದರೆ ಈಗ ಯಾರನ್ನೂ ಬಿಡೋದಿಲ್ಲ. ಶುಕ್ರವಾರ, ಅದು ಅಲ್ಲದೆ ಮಂತ್ ಎಂಡು ಮೇ, ಹಾಗಾಗಿ ಏನು ಜನ ಜಾತ್ರೆ ತುಂಬಿ ತುಳುಕ್ತಾ ಇದ್ದಾರೆ. ಗೊತ್ತಿಲ್ಲ ದರ್ಶನ ಎಷ್ಟೊತ್ತಿಗಾಗುತ್ತೋ. ಇದು ಸನ್ನಿಧಾನ. ಇದು ಬಂದು ರಥಬೀದಿ, ಅಂದರೆ ಮಾಡವೀದಿಲು ಅಂತ ಕರೀತಾರೆ. ಇಲ್ಲಿ ಬಂದು ಬ್ರಹ್ಮೋತ್ಸವಗಳು ನಡೀತಾವಲ್ವಾ, ಆಗ ಒಂದೊಂದು ವಾಹನದಲ್ಲೂ ಮಲಯಪ್ಪ ಸ್ವಾಮಿ ಬಂದು, ಅಂದರೆ ಇದು ಮೆರವಣಿಗೆ ಬರ್ತಾರೆ. ಆ ಮೆರವಣಿಗೆ ದೇವಸ್ಥಾನದ ಒಂದು ರೌಂಡ್ ಹಾಕ್ಕೊಂಡು ಬರುತ್ತೆ. ಸೊ ಆ ರೌಂಡ್ ಹಾಕ್ಕೊಂಡು ಬರೋಂತಹ ರಥಬೀದಿ ಇದು. ಹಾಗಾಗಿ ನೀವು ತಿರುಮಲದಲ್ಲಿ ಎಲ್ಲೇ ಚಪ್ಪಲಿ ಹಾಕ್ಕೊಂಡು ಓಡಾಡಿದ್ರು, ಆದರೆ ಈ ಜಾಗಕ್ಕೆ ಬಂದಾಗ ಮಾತ್ರ ಅದು ಕಟ್ಟುನಿಟ್ಟಾಗಿ ಯಾವುದೇ ಕಾರಣಕ್ಕೂ ಕೂಡ ಚಪ್ಪಲಿಗಳನ್ನ ಹಾಕ್ಕೋಬಾರ್ದು. ತಿರುಮಲದಲ್ಲಿ ಎಲ್ಲೇ ಚಪ್ಪಲಿಗಳನ್ನ ಹಾಕ್ಕೊಂಡ್ರು ಕೂಡ ಈ ರಥ ಬೀದಿಲಿ ಮಾತ್ರ ಚಪ್ಪಲಿಗಳನ್ನ ಹಾಕ್ಕೊಂಡು ಓಡಾಡಬಾರ್ದು. ಆದರೂ ಕೆಲವರು ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ ನೋಡಿ. ಅಂಥವ್ರು ಏನಿಲ್ಲ, ಅಂಥವ್ರಿಗೆ ಎಜುಕೇಟ್ ಮಾಡಬೇಕು. ಅಂದರೆ ಇದು ದೇವರು ಓಡಾಡೋಂತಹ ಜಾಗ ಇದು. ಇಲ್ಲಿ ಒಂದು ವೈಬ್ರೇಷನ್ ಇರುತ್ತೆ. ಸೊ ಅದನ್ನು ನಾವು ತೊಗೋಬೇಕು, ಬಾಡಿಗೆ ತೊಗೋಬೇಕು. ಅದು ನಮ್ಮ ಬಾಡಿಗೆ ಸಿಗಬೇಕು ಅಂತಂದರೆ ನಾವು ಬರಿಗಾಲಲ್ಲಿ ಓಡಾಡಬೇಕು. ಆದರೆ ಹಿಂಗೆ ಚಪ್ಪಲಿ ಹಾಕ್ಕೊಂಡು ಓಡಾಡಿದ್ರೆ ಏನು ಸಿಗುತ್ತೆ? ಏನೂ ಸಿಗಲ್ಲ. 11 ಗಂಟೆ ಆಗ್ತಾ ಇದೆಲ್ಲ ಆಗೋಗ್ಬಿಟ್ಟಿದೆ. ಸೊ ನಾನು ಯಾವಾಗ ತಿರುಮಲಕ್ಕೆ ಬಂದರೂ ರೂಮು ಗೀಮ್ ಅದೆಲ್ಲ ಏನೂ ಸೀನ್ ಇಲ್ಲ. ಬರ್ತೀನಿ, ಕಲ್ಯಾಣಿ ಇದೆ ನೋಡಿ, ಹಿಂದೆ ಕಾಣಿಸ್ತಿದೆಯಲ್ಲ, ಕಲ್ಯಾಣಿ ಇದೆ. ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ಕೋತೀನಿ, ಆರಾಮಾಗಿ ಬಟ್ಟೆ ಚೇಂಜ್ ಮಾಡ್ಕೋತೀನಿ. ಮತ್ತು ಇಲ್ಲಿ ಕಾಣಿಸ್ತಿದೆಯಲ್ಲ ಭೂವರಾಹಸ್ವಾಮಿ ದೇವಸ್ಥಾನ, ಅಲ್ಲಿಗೋಗಿ ದರ್ಶನ ಮಾಡಿಕೊಂಡು, ಮತ್ತು ಅಲ್ಲಿ ವೆಂಗಮಾಂಬ ಅನ್ನಛತ್ರ ಇದೆ, ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗ್ಬಿಡ್ತೇನೆ. ಸ್ಪೆಷಲ್ ಎಂಟ್ರಿ ದರ್ಶನ ಇರೋದ್ರಿಂದ ಒಂದು ಕ್ಯೂಗೆ ಎಂಟ್ರಿ ಆದಾಗಿಂದ ಒಂದು 4 ಅವರ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 4 ಅವರ್ ಒಳಗಡೆ ದರ್ಶನ ಆಗಿಬಿಡುತ್ತೆ. ಅಂದರೆ ಕ್ಯೂಗೆ ಎಂಟ್ರಿ ಆದಾಗಿಂದ ಹಿಡಿದು ಹೊರಗಡೆ ಬರೋವರೆಗೂ ಒಂದು 4 ಅವರ್ ಆಗುತ್ತೆ. 4 ಅವರ್ ಒಳಗಡೆ ದರ್ಶನ ಆಗಿಬಿಡುತ್ತೆ. ಒಂದೊಂದು ದಿನ ಬೇಗನೂ ಆಗುತ್ತೆ. ನೋಡಿ ಅದು ವೆಂಗಮಾಂಬ ಅನ್ನಛತ್ರ ಕೇಂದ್ರ. ಅಲ್ಲಿ ನಿತ್ಯಾನ್ನ ದಾಸೋಹ ಇರುತ್ತೆ. ಬೆಳಗ್ಗೆ 7 ಗಂಟೆಗೆ ಶುರು ಆದರೆ ರಾತ್ರಿ 11 ಗಂಟೆವರೆಗೂ ಫ್ರೀ ಊಟ ಇರುತ್ತೆ. ಅಮೃತ ಇದ್ದಂಗೆ ಇರುತ್ತೆ. ಯಾರಾದರೂ ತಿರುಮಲಕ್ಕೆ ಬಂದರೆ ಮಿಸ್ ಮಾಡಬೇಡಿ. ಸುಮ್ಮನೆ ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಟೇಸ್ಟ್ ಇಲ್ದಿರೋ ಊಟ ಮಾಡೋ ಬದಲು ಇಲ್ಲಿ ತರಿಗೊಂಡ ವೆಂಗಮಾಂಬ ಅನ್ನಛತ್ರ ಅಂತ ಇರುತ್ತೆ, ಅನ್ನಪ್ರಸಾದ ಕೇಂದ್ರ ಅಂದ್ಬಿಟ್ಟು. ಇಲ್ಲಿ ಬಂದರೆ ನಿಮಗೆ ಒಳ್ಳೆ ಊಟ ಸಿಗುತ್ತೆ. ಯಾವ ಹೋಟ್ಲಲ್ಲೂ ಸಿಗಲ್ಲ, ಯಾವ 5 ಸ್ಟಾರ್ ಹೋಟ್ಲಲ್ಲೂ ಸಿಗಲ್ಲ ಅಂಥ ಒಳ್ಳೆ ಊಟ. ಅದನ್ನು ತೋರಿಸ್ತೀನಿ ರೀ ನಿಮಗೆ. ನೋಡಿ ಇಲ್ಲಿ ಬೋರ್ಡ್ ಹಾಕಿರ್ತಾರೆ, ಭೋಜನ ಶಾಲೆ 3. ಇಲ್ಲಿಗೆ ಬಂದರೆ ಇಲ್ಲಿರುತ್ತೆ ಹಾಲ್. ನೋಡಿ ಊಟ ಮಾಡ್ತಾ ಇದ್ದಾರೆ ಜನ.
ನೋಡಿ ಇದೆ ಅನ್ನಪ್ರಸಾದ. ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ, ಎಲೆಯಲ್ಲಿ ಮಣ್ಣಿತ್ತು, ಅವನು ಅದನ್ನೇ ಹೇಳ್ತಾನೆ, ಎಲೆಯಲ್ಲಿ ಮಣ್ಣಿದೆ ಹೆಂಗೆ ತಿನ್ನೋದು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ನೀರು ಕೊಟ್ಟಿರ್ತಾರೆ, ನೀರೇನಕ್ಕಪ್ಪ ಕೊಟ್ಟಿರ್ತಾರೆ, ತೊಳ್ಕೊಳ್ಳೋದಕ್ಕೆ ತಾನೇ ಕೊಟ್ಟಿರ್ತಾರೆ, ನೀಟಾಗಿ ತೊಳ್ಕೊಂಡ್ರೆ ಆಯ್ತಪ್ಪ. ಏನು ಅದಕ್ಕೂ ಬಿಲ್ಡಪ್ಗಳು ಕೊಡ್ತಾರಪ್ಪ ಜನ. ನೋಡಿ ಇದು ಪೊಂಗಲ್ಲು, ಇದು ಒಂದು ಪಲ್ಯ, ಮತ್ತು ಇದು ಚಟ್ನಿ ಅಂತೂ ಸೂಪರಾಗಿರುತ್ತೆ, ಮತ್ತು ಪೊಂಗಲ್ಲು. ನೋಡಿ ಇಲ್ಲಿ ಫುಲ್ ಆಯಿತು ಹಾಲು, ನಾವೇ ಲಾಸ್ಟ್ ಪಂಕ್ತಿ. ಈಗ ನೆಕ್ಸ್ಟ್ ಜನನ ಹಾಲ್ 4ಕ್ಕೆ ಕಳಿಸ್ತಾ ಇದ್ದಾರೆ, ಇದು ಹಾಲ್ 3. ನೋಡಿ ಊಟ ಮಾಡಿಕೊಂಡು ಕೈ ತೊಳ್ಕೊಂಡು, ನೋಡಿ ಅಲ್ಲಿ ಕೈ ತೊಳ್ಕೊಂಡು ಇಲ್ಲಿ ಬರೋಷ್ಟೊಳಗಡೆ ಮತ್ತೆ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಹಾಲ್ ಎಲ್ಲ ಕಂಪ್ಲೀಟ್. ನೋಡಿ ಆ ಕೊನೆ ಪಂಕ್ತಿಲಿ ಏನೋ ಊಟ ಮಾಡ್ತಿದ್ದಾರೆ, ನಾನು ಕೊನೆ ಪಂಕ್ತಿಲಿ ಕೂತ್ಕೊಂಡು ಊಟ ಮಾಡಿ ಎದ್ದೆ, ಕೈ ತೊಳ್ಕೊಂಡು ಬರೋಷ್ಟೊಳಗಡೆ ಮತ್ತೆ ಹಾಲ್ನ ರೆಡಿ ಮಾಡಿದ್ದಾರೆ ನೆಕ್ಸ್ಟ್ ಪಂಕ್ತಿಗೆ. ಶ್ರೀ ಸ್ವಾಮಿಯವರ ಪುಷ್ಕರಣಿ, ಇಲ್ಲಿ ವಿಡಿಯೋ ಮಾಡಬಾರ್ದು. ಸ್ನಾನ ಆಯಿತು, ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದಾಯಿತು. ಈಗ ಭೂವರಾಹ ಸ್ವಾಮಿ ದೇವಸ್ಥಾನದ ದರ್ಶನಕ್ಕೆ ಹೋಗಿ ಬರ್ತೀನಿ. ನೋಡಿ ಎಲ್ಲ ದರ್ಶನಕ್ಕೆ ಹೋಗ್ತಿದ್ದಾರೆ. ಇನ್ನೇನು ಇವರ 90% ದೇವ್ರ ಹತ್ರ ಬಂದಂಗೆ. ನೋಡಿ ಅಲ್ಲಿ ಫುಡ್ ಬ್ರಿಡ್ಜ್ ಇದೆ. ಇವರಿಗೆಲ್ಲ ಇನ್ನೇನೊಂದು 15 ನಿಮಿಷದಲ್ಲಿ ದರ್ಶನ ಆಗ್ಬಿಡುತ್ತೆ. ಕ್ಯೂ ಅಲ್ಲಿ ಇದ್ದೀನಿ, ಟಿಕೆಟ್ ಕೈಯಲ್ಲೇ ಇದೆ, ನೋಡೋಣ ಎಷ್ಟೊತ್ತು ದರ್ಶನ ಆಗುತ್ತೋ. ಏನಿಲ್ಲ, ಲಗೇಜು ಕೊಟ್ಬಿಟ್ಟು ಮೊಬೈಲ್ ಕೊಟ್ಬಿಟ್ಟು ಕ್ಯೂಗೆ ಹೋಗ್ಬಿಡ್ಬೇಕು, ವೈಕುಂಠ ಕ್ಯೂ ಕಾಂಪ್ಲೆಕ್ಸ್ಗೆ. ಅಲ್ಲಿಂದ ಒಂದು 2 ಅವರಲ್ಲಿ ದರ್ಶನ ಆಗ್ಬಿಡುತ್ತೆ. ಈಗ ಟೈಮು 1 ಗಂಟೆ ಆಗಿದೆ, ನೋಡಬೇಕು ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಗೊತ್ತಿಲ್ಲ. ಒಂದು 4 ಗಂಟೆಗೆ ಮತ್ತೆ ಸಿಗ್ತೀನಿ. ಆಲ್ಮೋಸ್ಟ್ ಬಂದ್ವಿ. ಇಲ್ಲಿ ಲಗೇಜ್ ಡೆಪಾಸಿಟ್ ಮಾಡಿಬಿಟ್ಟು ಫೋನ್ನು ಡೆಪಾಸಿಟ್ ಮಾಡಿಬಿಟ್ಟು ದರ್ಶನಕ್ಕೆ ಹೋಗಬೇಕು. ಫುಲ್ ಖಾಲಿ ಇದೆ, ಏನೋ ಆಶ್ಚರ್ಯ. ಅಲ್ಲಿ ಟಿಕೆಟ್ ಸ್ಕ್ಯಾನ್ ಮಾಡಬೇಕು, ನನ್ನ ಹಿಂದೆ ಲಗೇಜ್ ಡೆಪಾಸಿಟ್ ಮಾಡಬೇಕು. ತೋರಿಸ್ತೀನಿ ನೋಡಿ, ಇಲ್ಲಿ ಲಗೇಜ್ ಡೆಪಾಸಿಟ್ ಮಾಡಬೇಕು. A few moments later. ಎಲ್ಲ ಮುಗೀತು, ದರ್ಶನ ಅಂತೂ ಫಸ್ಟ್ ಕ್ಲಾಸ್ ಆಗಾಯಿತು, ತುಂಬ ಚೆನ್ನಾಗಾಯಿತು. ಏನು ಒಂದು 40 ನಿಮಿಷದಲ್ಲಿ ದರ್ಶನ ಆಗ್ಬಿಡ್ತು. ನನಗೆ ಆಶ್ಚರ್ಯ ಆಯಿತು, ಏನಪ್ಪ ಇಷ್ಟು ಬೇಗ ದರ್ಶನ ಮುಗಿದೋಯ್ತು ಅಂತ ಅಂದ್ಬಿಟ್ಟು. ಎಲ್ಲ ಆಯಿತು. ಫೋಟೋ ಒಂದು ತೊಗೊಂಡಿದ್ದೀನಿ, ಲಡ್ಡು ತೊಗೊಂಡಿದ್ದಾಯಿತು, ಬುಕ್ಸ್ ಒಂದು ಸ್ವಲ್ಪ ತೊಗೋಬೇಕಾಯಿತು, ಬುಕ್ಸ್ ತೊಗೊಂಡಿದ್ದು ಆಯಿತು, ಬ್ಯಾಗ್ ತೊಗೊಂಡಿದ್ದಾಯಿತು, ಊಟ ಮಾಡಿಕೊಂಡೆ, ಎಲ್ಲ ಮುಗೀತು. ಈಗ ಮನೆ ಕಡೆ ಪಯಣ. ಈ ವಿಡಿಯೋದಲ್ಲಿ ಬಹುಶಃ ಎಲ್ಲ ಅರ್ಧಂಬರ್ಧ ಇನ್ಫಾರ್ಮೇಷನ್ ಅಂತ ಅನಿಸುತ್ತೆ. ನೆಕ್ಸ್ಟ್ ಮಂತು ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. 1000 ರೂಪಾಯಿ ಒಳಗಡೆ ಎಷ್ಟು 999 ರೂಪಾಯಿಗೆ ತಿರುಮಲಗೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಹೇಗೆ ಹೋಗೋದು ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಮುಂದಿನ ಒಳ್ಳೆ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಶ್ರೀ ವೆಂಕಟೇಶ್ವರ ಚರಣಂ ಶರಣಂ ಪ್ರಪದ್ಯೆ.